ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮ ಪೇಷನ್ಸ್ನ ಟೆಸ್ಟ್ ಮಾಡ್ತಾರೆ. ನಾಟ್ ಬಿಕಾಸ್ ದೇ ಆರ್ ಸ್ಟ್ರಾಂಗ್, ನಾವು ಹೇಗೆ ಕಂಟ್ರೋಲ್ನ ಲೂಸ್ ಮಾಡ್ತೀವಿ ಆ್ಯಂಡ್ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಮಾತ್ರನೇ ಆಗಿರುತ್ತೆ. ಆ ಮೂಮೆಂಟಲ್ಲಿ ಯೋಚನೆ ಮಾಡ್ತಿರೆ ನಾವು ಕೋಪ ಮಾಡಿಕೊಂಡು ಫ್ರಸ್ಟ್ರೇಟ್ ಆದಾಗಲೇ ಇಟ್ಸ್ ಆರ್ ವೀಕ್ನೆಸ್ ಮೇಕಿಂಗ್ ದಮ್ ಮೋರ್ ಪವರ್ಫುಲ್. ನಿಜ ಹೇಳಬೇಕು ಅಂತಂದರೆ ಇದು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ, ಬಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ತುಂಬ ಪ್ರಾಕ್ಟೀಸ್ ಮಾಡ್ತಾ ಪೇಷನ್ಸ್ನ ಕಲಿತಾ ಸೈಲೆನ್ಸ್ನ ಕಲಿತಾ ಈ ಒಂದು ಸ್ಟೇಟ್ ಆಫ್ ಮೈಂಡ್ಗೆ ರೀಚ್ ಆಗ್ತೀವಿ. ಹೇಳ್ತಾರಲ್ಲ, ಸೈಲೆನ್ಸ್ ಸ್ಪೀಕ್ ಮೋರ್ ದ್ಯಾನ್ ವರ್ಡ್ಸ್ ಅಂತ. ದಟ್ ಈಸ್ ಸೋ ಟ್ರೂ. ಎಷ್ಟು ಸೈಲೆಂಟಾಗಿರ್ತೀವೋ ಅಷ್ಟು ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಾಗ್ತಾ ಇರುತ್ತೆ. ಬಟ್ ಟ್ರಸ್ಟ್ ಮೀ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ನಮ್ಮ ವರ್ತ್ ನಮಗೆ ಗೊತ್ತಿದ್ರೆ ಪಾಯಿಂಟ್ಲೆಸ್ ಬ್ಯಾಟಲ್ಸ್, ವೇಸ್ಟ್ ಬ್ಯಾಟಲ್ಸ್ನ ಫೈಟ್ ಮಾಡೋದ್ರ ಬದಲು ವಿ ಕ್ಯಾನ್ ಜಸ್ಟ್ ಚೂಸ್ ಪೀಸ್. ನಾನು ಈ ಜರ್ನಿಯಲ್ಲಿ ಒಂದು ಹದಕ್ಕೆ ಬರ್ತಾ ಇದ್ದೀನಿ ಆ್ಯಂಡ್ ಐ ಸ್ಟಿಲ್ ನೀಡ್ ಮೋರ್ ಆಫ್ ಇಟ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಫುಡ್ ಮೆನು ಏನು ಅಂತ ನೋಡೋಣ. ಆ್ಯಸ್ ಯೂಶ್ವಲ್ ನನ್ನ ಬ್ರೇಕ್ಫಾಸ್ಟ್ಗೆ ರಾಗಿ ಗಂಜಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಪ್ರೋಟೀನ್ಗೆ ಈ ಸೋಯಾ ಫ್ರೈ, ದಿಸ್ ಇಸ್ ಮೈ ಕರೆಂಟ್ ಫೇವ್ರೆಟ್. ವೆರಿ ಈಸಿ ಟು ಮೇಕ್, ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಫ್ರೂಟ್ಗೆ ಅಂತ ಪಪಾಯನ ಕ್ಯಾರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಅಂತ ನಾನು ತರಕಾರಿ ಎಲ್ಲ ಹಾಕಿ ವೆಜಿಟೇಬಲ್ ದೋಸೆನ ಪ್ರಿಪೇರ್ ಮಾಡಿಕೊಂಡು ಅದ್ರ ಜೊತೆ ಚಟ್ನಿನ ಕ್ಯಾರಿ ಮಾಡಿ ಫೈಬರ್ ಆ್ಯಂಡ್ ಲೋಡ್ಸ್ ಆಫ್ ಫೈಬರ್ಗೆ ಕುಕುಂಬರ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಮಾಡಿದ್ದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ಸ್ಕೂಲ್ಗೆ ರೆಡಿ ಆಗುವಂಥ ಸಮಯ. ರೀಸೆಂಟಾಗೆ ಪುಟ್ಟ ತಿರುಪತಿಗೆ ಹೋಗಿ ಬಂದಿದ್ದರು. ಸೊ ಪ್ರಸಾದ ಎಲ್ಲ ಹಂಚೋದಿತ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜೆ ಕೂಡ ಆ್ಯಡ್ ಆನ್ ಆಗಿದೆ. ಅದು ಬೆಳಗ್ಗೆ ಹೊತ್ತು ಈ ಥರ ಇದ್ದಾಗ ಐ ಕೀಪ್ ಇಟ್ ವೆರಿ ವೆರಿ ಸಿಂಪಲ್. ಆ್ಯಸ್ ಐ ಆಲ್ವೇಸ್ ಸೇ, ಪ್ಲ್ಯಾನಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಆ್ಯಸ್ ಯೂಶ್ವಲ್ ನನ್ನ ಡಿಟಾಕ್ಸ್ಗೆ ಅಂತ ನಾನು CFC ವಾಟರ್ನ ತೊಗೊಂಡು ಒಂದು ಸ್ವಲ್ಪ ಲೆಮನ್ ಕೂಡ ಸ್ಕ್ವೇಸ್ ಮಾಡ್ಕೊಡಿದ್ದೀನಿ. ಬೆಳಗ್ಗೆ ಹೊತ್ತು ಪೂಜೆ ಮಾಡಿದ್ರೆ ಒಂದು ಡಿಫ್ರೆಂಟ್ ವೈಬ್ಸ್, ಮನೆಯಲ್ಲೇ ಒಂದು ಡಿಫ್ರೆಂಟ್ ಫೀಲಿಂಗ್ ಅಂತ ಅನಿಸ್ತಾ ಇರುತ್ತೆ. ಸಂಜೆ ಹೊತ್ತು ಪೂಜೆ ಮಾಡಿದಾಗ ಅದೊಂಥರ ಫೀಲಿಂಗ್. ಬಟ್ ವಾಸ್ ವೆರಿ ವೆರಿ ಹ್ಯಾಪಿ. ಬೇಗ ಬೇಗ ಪೂಜೆನೂ ಮುಗಿಸ್ಕೊಂಡು ಸ್ಕೂಲಿಗೆ ರೆಡಿಯಾಗಿ ಆನ್ ಟೈಮ್ ಸ್ಕೂಲಿಗೆ ರೀಚ್ ಆದೆ. ಸದ್ಯಕ್ಕೆ ಸ್ಕೂಲಲ್ಲಿ ಮಕ್ಕಳಂತೂ ಇಲ್ಲ, ಸೊ ನಾವು ಟೀಚರ್ಸ್ ಮಾತ್ರನೇ. ಅಷ್ಟಾಗಿ ಎನರ್ಜಿ ಅಂತೂ ಡ್ರೈನ್ ಆಗೋದಿಲ್ಲ. ಕೆಲಸನೆಲ್ಲ ಮುಗಿಸ್ಕೊಂಡು ಮಧ್ಯದಲ್ಲಿ ಅರಟೆ ಎಲ್ಲ ಹೊಡೆದು ಟೈಮ್ ಕರೆಕ್ಟಾಗಿ ಊಟ ಆಗ್ತಾಯಿದೆ. ಬಿಕಾಸ್ ಮಕ್ಕಳು ಇಲ್ವಲ್ಲ, ಸೊ ಏನು ಹೆಚ್ಚು ಕಡಿಮೆ ಇರೋದಿಲ್ಲ. ಟೈಮ್ ಕರೆಕ್ಟಾಗಿ ಊಟ ಮಾಡಿಕೊಂಡು ಕಾಫಿ ಟೀ ಎಲ್ಲ ಕುಡಿದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅರೇಂಜ್ ಮಾಡಿರೋ ಮೀಟಿಂಗ್ಸ್ನೆಲ್ಲ ಅಟೆಂಡ್ ಮಾಡಿ ವಾಪಸ್ ಮನೆಗೆ ಹೊರಟು ಬಂದೆ. ಸಂಜೆ ಆಗ್ತಿದ್ದಂಗೆ ನಾನು ಒಂದು ಸ್ವಲ್ಪ ಕಾಫಿ ಕುಡಿದು ಕಂಪ್ಲೀಟಾಗಿ ರೆಸ್ಟ್ ತೊಗೊಂಡೆ. ಇವತ್ತಂತೂ ಜಾಸ್ತಿ ಕೆಲಸನೇ ಇರಲಿಲ್ಲ. ಮಧ್ಯದಲ್ಲಿ ಮ್ಯಾಚ್ ಎಲ್ಲ ನೋಡಿಕೊಂಡು ಡಿನ್ನರ್ ಪ್ರಿಪರೇಷನ್ಸ್ಗೆ ಅಂತ ಅಮ್ಮ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು. ಅದಕ್ಕೆ ರೈಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇದ್ದೇ ಇರುತ್ತಲ್ಲ ಆ್ಯಸ್ ಯೂಶ್ವಲ್ ಸಣ್ಣ ಪುಟ್ಟ ಮನೆ ಕೆಲಸಗಳು. ಆ್ಯಂಡ್ ಇವತ್ತು ಅನ್ನ, ಅದ್ರ ಜೊತೆ ಬೇಳೆ ಸಾರು ಕಾಂಬಿನೇಷನ್ಗೆ ಅಂತ ಆಮ್ಲೆಟ್ನ ಪ್ರಿಪೇರ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಏಪ್ರಿಲ್ ಮೇ ತಿಂಗಳು ಅಂತಂದರೆ ಜಾತ್ರೆಗಳ ಸೀಸನ್. ನಾನು ಹುಟ್ಟಿ ಬೆಳೆದಿರುವಂಥ ಜಾಗದಲ್ಲಿ ಇವತ್ತು ಜಾತ್ರೆ ನಡೀತಿತ್ತು. ನೋಡ್ಕೊಬರೋಣ ಅಂತ ಹೋದ್ವಿ. ಜಾತ್ರೆ ಅಂತಿದ್ದಂಗೆ ನನಗೆ ನಮ್ಮ ತಾತ, ನಮ್ಮ ಅಕ್ಕಂದಿರು ಎಲ್ಲ ನೆನಪು ಬಂದುಬಿಡ್ತಾರೆ. ಬ್ಯೂಟಿಫುಲ್ ಮೆಮರೀಸ್. ಎಲ್ಲ ಸುತ್ತಾಡಿಕೊಂಡು ದೇವರಿಗೆಲ್ಲ ಕೈ ಮುಗಿದು ವಾಪಸ್ ಮನೆಗೆ ಹೊರಟು ಬಂದ್ವಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.